ಹೇ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತು ನಾವು ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಮೆಡಿಟೇಷನ್ನ ಎಲ್ಲ ಬೆನಿಫಿಟ್ಸ್ ಮತ್ತು ಮೆಡಿಟೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್. ಎಮೋಷನಲ್ ಪರ್ಪಸ್ಗಾಗಿ, ಸ್ಪಿರಿಚುವಲ್ ಪರ್ಪಸ್ಗಾಗಿ, ಫಿಸಿಕಲ್ ಪರ್ಪಸ್ಗಾಗಿ ಸಾವಿರಾರು ವರ್ಷಗಳಿಂದ ಜನ ಮೆಡಿಟೇಷನ್ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಆದರೆ ಪ್ರಶ್ನೆ ಏನು ಅಂದರೆ, ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಮೆಡಿಟೇಷನ್ ನಮ್ಮ ಬಾಡಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಆ್ಯಕ್ಚುಯಲ್ ಆಗಿ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಬ್ರೈನ್ ಸೈಜ್ ಜಾಸ್ತಿ ಆಗುತ್ತೆ. 2011ರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಲಿ ಡಾಕ್ಟರ್ ಸರಾಲೈಸರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. 8 ವಾರ ಮೆಡಿಟೇಷನ್ ಮಾಡೋದ್ರಿಂದ 3 ಮಹತ್ವವಾದ ಜಾಗದಲ್ಲಿ ನಮ್ಮ ಬ್ರೈನ್ ಸೈಜ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಯಿತು. ಮೊದಲನೇದು ಲೆಫ್ಟ್ ಹಿಪೋ ಕ್ಯಾಂಪಸ್. ಇದರಿಂದ ನಿಮಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ, ಹೊಸ ವಿಚಾರಗಳು ಬರುತ್ತೆ, ನಿಮ್ಮ ಕಲಿಕೆಯ ಎಬಿಲಿಟಿ ಕೂಡ ಜಾಸ್ತಿ ಮಾಡುತ್ತೆ, ಹಾಗೆ ನಿಮ್ಮ ಮೆಮೊರಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್, ಪೋಸ್ಟರಿಯರ್ ಸಿಂಗುಲೇಟ್ ಕಾರ್ಟೆಕ್ಸ್. ಇದು ನಿಮ್ಮಲ್ಲಿರೋ ಎಲ್ಲ ನೆಗೆಟಿವ್ ಥಾಟ್ಸ್ಗಳನ್ನ ಕಡಿಮೆ ಮಾಡುತ್ತೆ, ಪಾಸಿಟಿವ್ ಥಾಟ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋ ಥರ ಮಾಡುತ್ತೆ, ನಿಮ್ಮ ಎಬಿಲಿಟಿ ಆಫ್ ಫೋಕಸ್ ಕೂಡ ಜಾಸ್ತಿ ಮಾಡುತ್ತೆ. ಹಾಗೆ ಇದು ಅಮಿಗ್ಲಾದಲ್ಲಿರೋ ಸೆಲ್ ವಾಲ್ಯೂಮ್ ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಅಮಿಗ್ಲಾದಿಂದ ಉತ್ಪತ್ತಿಯಾಗೋ ಭಯ, ಸುಸ್ತು, ಕೋಪ ಇದೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಮೆಡಿಟೇಷನ್ನ 3ನೇ ಬೆನಿಫಿಟ್ ಡಾರ್ಸೋಲೇಟ್ರಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್. ಇದು ನಿಮ್ಮಲ್ಲಿರೋ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಸರಾಯಿ, ಸಿಗರೇಟು ಈ ಥರ ಎಲ್ಲ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಕಡಿಮೆ ಮಾಡುತ್ತೆ. 2015ರಲ್ಲಿ ನಡೆದಿರೋ ಎಕ್ಸ್ಪೆರಿಮೆಂಟಿಂದ ನಮಗೆ ಗೊತ್ತಾಯಿತು, ಮೆಡಿಟೇಷನ್ ನಮ್ಮ ಬ್ರೈನ್ನಲ್ಲಿರೋ ಒಂದು ಪಾರ್ಟ್ ಅಂದರೆ ಡಾರ್ಸೋಲೇಟ್ರಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ನ ಗ್ರೋ ಮಾಡುತ್ತೆ. ಈ ಭಾಗ ಡೈರೆಕ್ಟಾಗಿ ನಮ್ಮ ವಿಲ್ ಪವರ್ಗೆ ಸಂಬಂಧಪಟ್ಟಿದೆ. ಈ ಎಕ್ಸ್ಪೆರಿಮೆಂಟಲ್ಲಿ ಸರಾಯಿ ಕುಡಿಯೋ ಜನರನ್ನ 2 ಗುಂಪಾಗಿ ಡಿವೈಡ್ ಮಾಡಿದ್ರು. ಅದರಲ್ಲಿ ಒಂದು ಗುಂಪಿಗೆ 8 ವಾರ ಮೆಡಿಟೇಷನ್ ಅಭ್ಯಾಸ ಮಾಡಿಸಿದ್ರು, ಇನ್ನೊಂದು ಗುಂಪಿಗೆ 12 ಸ್ಟೆಪ್ನ ಒಂದು ಪ್ರೋಗ್ರಾಮ್ ಹೇಳಿಕೊಟ್ರು. 1 ವರ್ಷದ ನಂತರ ಆ 2 ಗುಂಪುಗಳಿಗೆ ಟೆಸ್ಟ್ ಮಾಡಿದ್ರೆ ಗೊತ್ತಾಯಿತು, ಮೆಡಿಟೇಷನ್ ಮಾಡಿರೋ ಗುಂಪಲ್ಲಿ 90% ಜನ ಸರಾಯಿ ಕುಡಿಯೋದನ್ನ ನಿಲ್ಲಿಸಿದ್ರು, ಇನ್ನೊಂದು ಗುಂಪಲ್ಲಿ ಬರೀ 20% ಜನ ಸರಾಯಿ ಕುಡಿಯೋದನ್ನ ನಿಲ್ಲಿಸಿದ್ರು. ಈಗ ಮೆಡಿಟೇಷನ್ ಇಂದ ಹೆಲ್ತ್ಗೆ ಯಾವುದೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಮೆಡಿಟೇಷನ್ ನಮ್ಮ ಬ್ಲಡ್ನ CRP ಲೆವೆಲ್ ಕಡಿಮೆ ಮಾಡುತ್ತೆ, ಅಂದರೆ ಸಿ ರಿಯಾಕ್ಟಿವ್ ಪ್ರೋಟೀನ್. ಇದನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ತರಹದ ಕಾಯಿಲೆಗಳು ಬರದೇ ಇರೋ ತರ ನೋಡಿಕೊಳ್ಳುತ್ತೆ. ಹಾಗೆ ರೋಗಿಯ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ. ಎರಡನೇದಾಗಿ ನೋಬೆಲ್ ಪ್ರೈಸ್ ವಿನ್ನರ್ ಎಲಿಜಬೆತ್ ಬ್ಲ್ಯಾಕ್ ಬರ್ನ್ ಅವರು 2010ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅದರಲ್ಲಿ ಮೆಡಿಟೇಷನ್ ನಮ್ಮ ಜೆನಿಟಲ್ ಲೆವೆಲ್ ಅಲ್ಲೂ ಕೂಡ ಚೇಂಜ್ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ರು. ನಮ್ಮ ಕ್ರೋಮೋಸೋಮ್ ಅಲ್ಲಿ ಒಂದು ಪ್ರೊಟೆಕ್ಟಿವ್ ಪ್ರೋಟೀನ್ ಕಾಂಪ್ಲೆಕ್ಸ್ ಇರುತ್ತೆ, ಅದರ ಹೆಸರು ಟಿಲಮಿಯರ್ಸ್. ಟಿಲಮಿಯರ್ಸ್ನ ಲೆಂತ್ ಕಡಿಮೆ ಆಗ್ತಾ ಹೋದಂಗೆ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಟಿಲಮಿಯರ್ಸ್ನ ಲೆಂತ್ ಎಷ್ಟು ಚಿಕ್ಕದಾಗ್ತಾ ಹೋಗುತ್ತೋ ಅಷ್ಟು ಮುದುಕರು ಆಗ್ತಾ ಹೋಗ್ತೀವಿ. ಆದರೆ ಮೆಡಿಟೇಷನ್ ಮಾಡೋದ್ರಿಂದ ಈ ಟಿಲಮಿಯರ್ಸ್ನ ಲೆಂತ್ ಜಾಸ್ತಿ ಆಗುತ್ತೆ, ಹಾಗಾಗಿ ನಮಗೆ ವಯಸ್ಸು ಜಾಸ್ತಿ ಆದರೂ ಯಂಗಾಗಿ ಕಾಣಿಸ್ತೀವಿ. 3ನೇದಾಗಿ ಮೆಡಿಟೇಷನ್ ನಿಮಗೆ ಖುಷಿ ಕೊಡುತ್ತೆ, ಜೀವನದಲ್ಲಿ ಹ್ಯಾಪಿಯಾಗಿ ಇರೋ ಥರ ಹೆಲ್ಪ್ ಮಾಡುತ್ತೆ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಥರ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮೆಡಿಟೇಷನ್ನ ಫಸ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂದರೆ, ಮೆಡಿಟೇಷನ್ ಮಾಡಿದ್ರೆ ನೀವು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡಬಹುದು. ಹೇಗೆ ನೀವು ರೇಡಿಯೋನ ಟ್ಯೂನ್ ಮಾಡ್ತೀರಾ, ಹೇಗೆ ಆನ್ ಆ್ಯಂಡ್ ಆಫ್ ಮಾಡ್ತೀರಾ, ಎಕ್ಸಾಕ್ಟ್ಲಿ ಹಾಗೆ ನೀವು ನಿಮ್ಮ ಮೈಂಡಲ್ಲಿ ಓಡಾಡ್ತಾ ಇರೋ ಥಾಟ್ಸ್ನ ಕಂಟ್ರೋಲ್ ಮಾಡಬಹುದು. ಆನ್ ಮಾಡಬಹುದು, ಬೇಡವಾದಾಗ ಥಾಟ್ಸ್ ಅಂದರೆ ನೆಗೆಟಿವ್ ಥಾಟ್ಸ್ಗಳನ್ನ ಆಫ್ ಮಾಡಬಹುದು. ನಿಮಗೆ ಬೇಕಾದಾಗ ಬೇಕಾಗಿರೋ ಟೈಮಲ್ಲಿ ಪಾಸಿಟಿವ್ ಥಾಟ್ಸ್ ಬಗ್ಗೆ ಯೋಚನೆ ಮಾಡಬಹುದು. ಹೀಗಾಗಿ ನಿಮ್ಮ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡೋ ಬದಲು ನೀವೇ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡಬಹುದು. ಮೆಡಿಟೇಷನ್ ಇಂದ ನಿಮ್ಮ ಸ್ಟ್ರೆಸ್, ಆಂಗ್ಸೈಟಿ, ಫೋಕಸ್ನ, ಕಾನ್ಸಂಟ್ರೇಷನ್ನ ಕಂಟ್ರೋಲ್ ಮಾಡಬಹುದು. ಫ್ರೆಂಡ್ಸ್, ಮೆಡಿಟೇಷನ್ ಇಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಇವಾಗ ಮೆಡಿಟೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೋಸ್ಚರ್. ಮೆಡಿಟೇಷನ್ ಮಾಡಕ್ಕೆ ಕೂತ್ಕೊಂಡಾಗ ಫಸ್ಟ್ ಥಿಂಗ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಬೆನ್ನು. ನಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು, ಕಾಲ್ಗಳು ಈ ಥರ ಕ್ರಾಸ್ ಆಗಿ ಇಟ್ಕೊಂಡು ಕೂತ್ಕೋಬೇಕು. ಹಾಗೆ ನಮ್ಮ ಕತ್ತು ಸ್ಟ್ರೈಟ್ ಆಗಿ ನಮ್ಮ ದೃಷ್ಟಿಯ ಲೆವೆಲಲ್ಲೇ ಇರಬೇಕು. ಕತ್ತು ಕೆಳಗಡೆನೂ ಇರಬಾರ್ದು ಅಥವಾ ಮೇಲ್ಗಡೆನೂ ಮಾಡಬಾರ್ದು, ಕರೆಕ್ಟಾಗಿ ಈಕ್ವಲ್ ಲೆವೆಲಲ್ಲಿ ಇರಬೇಕು. ನಿಮ್ಮ ಕೈಗಳು ಈ ಥರ ಒಂದರ ಮೇಲೆ ಒಂದು ಇರಬೇಕು, ಕಣ್ಣುಗಳು ಕ್ಲೋಸ್ ಮಾಡಿರಬೇಕು. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ನಾವು ಎಷ್ಟು ಹೊತ್ತು ಈ ಮೆಡಿಟೇಷನ್ನ ಮಾಡಬೇಕು ಅಂತ. ನಾನು ರೆಕಮೆಂಡ್ ಮಾಡ್ತೀನಿ, ಸ್ಟಾರ್ಟಿಂಗಲ್ಲಿ ಕೇವಲ 5 ನಿಮಿಷ ಮಾತ್ರ ಮೆಡಿಟೇಷನ್ ಮಾಡಿ. ನೀವು ನಿಮ್ಮ ಅಲಾರಾಮ್ ಅಥವಾ ಮೊಬೈಲಲ್ಲಿ 5 ನಿಮಿಷ ಟೈಮ್ನ ಸೆಟ್ ಮಾಡಬಹುದು. ನಿಧಾನಕ್ಕೆ ಕೆಲವು ವಾರಗಳ ಆದಮೇಲೆ ಟೈಮ್ನ ಜಾಸ್ತಿ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ಮೆಡಿಟೇಷನ್ ಮಾಡುವಾಗ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು.
ಮೊದಲನೇದಾಗಿ ನಾವು ಮೈಂಡ್ಫುಲ್ನೆಸ್ ಬ್ರೀದಿಂಗ್ ಮೆಡಿಟೇಷನ್ ಇಂದ ಶುರು ಮಾಡೋಣ. ಇದರ ಅರ್ಥ ಮೆಡಿಟೇಷನ್ ಮಾಡುವಾಗ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ಹೇಗೆ ಎಕ್ಸೇಲ್ ಅಂಡ್ ಇನ್ಹೇಲ್ ಅಂದ್ರೆ ಉಸಿರನ್ನ ಹೇಗೆ ಒಳಗಡೆ ತಗೊಂತೀರಾ, ಹೇಗೆ ಉಸಿರು ಹೊರಗಡೆ ಹೋಗ್ತಾ ಇದೆ, ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಆ ಉಸಿರಿಗೆ ಫೀಲ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಥಾಟ್ಸ್ಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಏನೇನೋ ವಿಚಿತ್ರ ಥಾಟ್ಸ್ಗಳು ಬರ್ತಾ ಇರುತ್ತೆ. ಯಾರು ನೆನಪಾಗ್ತಾರೆ, ಯಾವುದೋ ಪ್ರಾಬ್ಲಮ್ಸ್ಗಳು ನೆನಪಾಗ್ತವೆ, ಕೆಟ್ಟ ಕೆಟ್ಟ ಘಟನೆಗಳು ನೆನಪಾಗ್ತವೆ. ನಾವು ಈ ಎಲ್ಲಾ ಥಾಟ್ಸ್ಗಳಿಗೆ ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಇದು ಒಂದು ಬ್ಯಾಡ್ಮಿಂಟನ್ ಗೇಮ್ ತರ. ನೀವು ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡ್ತೀರಾ, ಮತ್ತೆ ನಿಮ್ಮ ಥಾಟ್ಸು ಬೇರೆ ಕಡೆ ಹೋಗುತ್ತೆ, ಮತ್ತೆ ರಿಟರ್ನ್ ಉಸಿರಾಟದ ಮೇಲೆ ಫೋಕಸ್ ಮಾಡ್ತೀರಾ. ಈ ಪ್ರೊಸೆಸ್ ಹೀಗೆ ನಡೀತಾ ಇರುತ್ತೆ. ನಿಧಾನಕ್ಕೆ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಸರ್ಟೆನ್ ಟೈಮಲ್ಲಿ ನೀವು ಥಾಟ್ಸ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬರುತ್ತೆ. ನಿಮ್ಮ ಮೈಂಡ್ಗೆ ಕಂಟ್ರೋಲ್ ಮಾಡ್ತೀರಾ. ಇದರಿಂದ ನಿಮ್ಮ ಡಿಪ್ರೆಷನ್ನು, ಸ್ಟ್ರೆಸ್ಸು ದೂರ ಆಗುತ್ತೆ. ನಿಮ್ಮ ಹೆಲ್ತ್ ಮತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಫ್ರೆಂಡ್ಸ್, ನಾನು ಈ ಕಾನ್ಸೆಪ್ಟು ಮೈಂಡ್ಫುಲ್ನೆಸ್ ಇನ್ ಪ್ಲೇನ್ ಇಂಗ್ಲಿಷ್ ಬುಕ್ ಇಂದ ಹೇಳ್ಕೊಟ್ಟಿದ್ದೀನಿ. ಈ ಬುಕ್ಕಲ್ಲಿ ಮೆಡಿಟೇಷನ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀವು ಮೆಡಿಟೇಷನ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಬುಕ್ ನ ಲಿಂಕ್ ಶೇರ್ ಮಾಡಿದ್ದೀನಿ. ಲಿಂಕ್ ನ ಕ್ಲಿಕ್ ಮಾಡಿ ನೀವು ಈ ಬುಕ್ ನ ಪರ್ಚೇಸ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.